ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಹಿಂದಿನ ಕ್ಲಾಸಲ್ಲಿ ನಾವು BR ಅಂಬೇಡ್ಕರ್ ಅಂತ ಏನಿದೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಎಸ್ಸೆ, ಅದರ ಒಂದು ಎಕ್ಸ್ಪ್ಲನೇಷನ್ ನೋಡಿದ್ವಿ. ನಾನೇನ್ ಮಾಡಿದೆ, ಪ್ರತಿ ಒಂದು ಲೈನ್ ನ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಒಂದು ಕ್ಲಾಸಲ್ಲಿ ನೀವು ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಅದ್ರ ಜೊತೆಗೆ ಈ ಒಂದು ಕ್ಲಾಸಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಕ್ವಿಕ್ ಆಗಿ ಸಮರೈಸ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ಅಕಸ್ಮಾತ್ ನಾಳೆ ಬೆಳಗ್ಗೆ ನಿಮ್ಗೆ ಇಂಗ್ಲಿಷ್ ಎಕ್ಸಾಮ್ ಇದೆ, FA1 ಎಕ್ಸಾಮ್ ಇದೆ, FA2 ಎಕ್ಸಾಮ್ ಇದೆ, ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂದ್ರೆ ಇದನ್ನ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ರಿವಿಷನ್ ಕೂಡ ಆಗೋಗುತ್ತೆ. ಸೊ ಇದನ್ನ ಫಾಲೋ ಮಾಡಿ, ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಅದರಲ್ಲಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಕೂಡ ನಾವು ಡೀಟೇಲ್ ಆಗಿ ವಿಡಿಯೋಸ್ನ ಮಾಡಿದೀವಿ, ಕ್ಲಾಸಸ್ನ ಕಂಡಕ್ಟ್ ಮಾಡಿದೀವಿ. ಆಮೇಲೆ ಸಮರಿ ಕ್ಲಾಸಸ್ಸು ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಕೂಡ ಸಾಲ್ವ್ ಮಾಡಿ ನಿಮ್ಗೆ ನೀಡ್ತಿದ್ದೇವೆ. ಸೊ ಖಂಡಿತ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕ್ಲಾಸ್ ಅಲ್ಲಿ ನೀವೇನ್ ಕಲಿತೀರಾ? ಸೊ ನಾನು BR ಅಂಬೇಡ್ಕರ್ ಅಂತ ಈ ಒಂದು ಎಸ್ಸೆ ಏನಿದೆ ಅದರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಡೀಟೇಲ್ ಆಗಂದ್ರೆ ಕ್ವಿಕ್ ಆಗಿ ಏನೇನ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಅದನ್ನೆಲ್ಲ ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅವರ ಪರ್ಸನಲ್ ಲೈಫ್ ಬಗ್ಗೆ ನೋಡೋಣ. ಪರ್ಸನಲ್ ಲೈಫ್ ಅಲ್ಲಿ ಅವರು ವೊರೇಷಿಯಸ್ ರೀಡರ್ ಆಗಿದ್ರು. ನಾನು ಹಿಂದಿನ ಕ್ಲಾಸಲ್ಲಿ ಇದರ ಅರ್ಥ ಕೂಡ ಹೇಳಿದೀನಿ. ವೊರೇಷಿಯಸ್ ಅಂದ್ರೆ ತುಂಬಾ ಜಾಸ್ತಿ ಓದೋರು. ಅರ್ಥ ಆಯ್ತಾ? ಅವ್ರಿಗೆ ಪುಸ್ತಕ ಓದೋದು ಅಂದ್ರೆ ತುಂಬಾ ತುಂಬಾ ಇಷ್ಟ ಆಗಿತ್ತು. ಸೊ ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಹೌ ವಾಸ್ ಎ ವೊರೇಷಿಯಸ್ ರೀಡರ್ ಅದ್ರ ಬಗ್ಗೆ ಪ್ರೂಫ್ ನ ಕೇಳಿದ್ರೆ ಈ ಒಂದು ಪಾಯಿಂಟರ್ಸ್ ನೀವು ಬರಿಬೇಕಾಗತ್ತೆ. ಸೊ ಅವ್ರೇನ್ ಮಾಡಿದ್ರು, ಅವರ ಒಂದು ದಿನಚರಿ ಒಂದು ನೀಡ್ಸ್ ಏನಿರುತ್ತೆ ಅದನ್ನ ಸ್ಟಾಪ್ ಮಾಡ್ಕೊಂಡು ಅದನ್ನ ಸೈಡ್ ಅಲ್ಲಿ ಇಟ್ಬಿಟ್ಟು ಬುಕ್ಸ್ ನ ತಗೊಳ್ಳೋರು. ಅರ್ಥ ಆಯ್ತಾ? ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಡೈಲಿ ನೀಡ್ಸ್. ಕರ್ಟೇಲಿಂಗ್ ಅಂದ್ರೆ ಅದನ್ನ ಮೀಟ್ ಮಾಡ್ದೇನೆ ಇದನ್ನ ಮಾಡೋರು. Purchased about 2000 old books in New York at second round table conference in London. Books bought took 32 boxes to be transported back to India. So ಅವ್ರೇನ್ ಮಾಡಿದ್ರು, ಲಂಡನ್ ಹೋದಾಗ ಎಷ್ಟು ಬುಕ್ಸ್ ತಗೊಂಡ್ರು ಅಂದ್ರೆ 32 ಬಾಕ್ಸಸ್ ಅಲ್ಲಿ ಅದನ್ನ ವಾಪಸ್ ಇಂಡಿಯಾಗೆ ಕಳ್ಸಿದ್ರು. ಸೊ ಅವ್ರಿಗೆ ಬುಕ್ ಓದೋದು ಅಂದ್ರೆ ತುಂಬಾ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವ್ರೇನಾಗಿದ್ರು, ಅವರು ಮಾಹರ್ ಫ್ಯಾಮಿಲಿ ಇಂದ ಬಿಲಾಂಗ್ ಆಗಿದ್ರು. ಸೊ ಅವರು ಡಿಸೆಂಬರ್ 1956 ಅಲ್ಲಿ ಹೋಗ್ಬಿಟ್ರು. ಸೊ ಅದೇನಿದೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಅವರ ಒಂದು ಪರ್ಸನಲ್ ಲೈಫ್ ಬಗ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಇಷ್ಟೇನೆ. ಓಕೆನಾ? ಸೊ ಅವರು ಯಾವ್ದ್ರಿಂದ ಇನ್ಫ್ಲೂಯೆನ್ಸ್ ಆದ್ರು? ಅರ್ಥ ಆಯ್ತಾ? ಸೊ ಈ ಡಿಪ್ರೆಸ್ ಕ್ಲಾಸ್ಗೋಸ್ಕರ ವರ್ಕ್ ಮಾಡ್ಬೇಕು, ಅವ್ರಿಗೋಸ್ಕರ ಏನೋ ಮಾಡ್ಬೇಕು ಅನ್ನೋದನ್ನ ಅವ್ರ ಮಾಹರ್ ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿರೋದ್ರಿಂದ ಆ ಒಂದು ನೀಡ್ ಇತ್ತು ಅವ್ರಿಗೆ. ಬಟ್ ಅವ್ರಿಗೆ ಒಂದಿಷ್ಟು ಘಟನೆಗಳು ಇನ್ಫ್ಲೂಯೆನ್ಸ್ ಮಾಡ್ತು. ಏನ್ ಇನ್ಫ್ಲೂಯೆನ್ಸ್ ಮಾಡ್ತು ನೋಡೋಣ ಬನ್ನಿ. 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA. ಸೊ ಇದೇನಾಯ್ತು, ಅಲ್ಲಿ ನಾವು ಬ್ಲ್ಯಾಕ್ ಅಮೆರಿಕನ್ಸ್ ಅಂತೀವಲ್ಲ, ಅವ್ರಿಗೆ ಒಂದು ಸ್ವಾತಂತ್ರ್ಯವನ್ನ ನೀಡ್ತು ಈ ಒಂದು ಅಮೆಂಡ್ಮೆಂಟ್. ಅರ್ಥ ಆಯ್ತಾ? ಸೊ ಅದನ್ನ ಇದು ಒಂದು ಮೇಜರ್ ಇನ್ಫ್ಲೂಯೆನ್ಸ್ ಆಯ್ತು ಅವ್ರ ಮೇಲೆ. ಅದರ ಜೊತೆಗೆ ಮಹಾತ್ಮ ಫೂಲೆ ಅವ್ರು ಮಾಡಿರುವಂತಹ ಒಂದು ಕೆಲ್ಸಗಳಿಂದ ಕೂಡ ಇವರು ಇನ್ಫ್ಲೂಯೆನ್ಸ್ ಆದ್ರು. ಅವ್ರು ಏನ್ ಮಾಡಿದ್ರು, ಕ್ಲಾಸ್ಲೆಸ್ ಸೊಸೈಟಿಗೆ ಮತ್ತೆ ನಮ್ಮ ಒಂದು ಹೆಂಗಸರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಕೆಲಸ ಕೂಡ ಮಾಡಿದ್ರು. ಸೊ ಈ ಒಂದು 2 ಘಟನೆಗಳೇನಿದೆ ಅದು ಇವರ ಜೀವನದ ಮೇಲೆ, ಅವರ ಒಂದು ಕೆಲಸದ ಮೇಲೆ ಸಾಕಷ್ಟು ಇನ್ಫ್ಲೂಯೆನ್ಸ್ ನ ನೀಡ್ತು. ವರ್ಕ್ ಟು ರೆಪ್ರೆಸೆಂಟ್ ದ ಡಿಪ್ರೆಸ್ ಕ್ಲಾಸ್. ಸೊ ಇವ್ರೇನ್ ಮಾಡಿದ್ರು, ಇವರ ಒಂದು ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ರು. ಅವರು ಈ ಡಿಪ್ರೆಸ್ ಕ್ಲಾಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್. ಸೊ ಇವರು ನ್ಯೂಸ್ ಪೇಪರ್ಸ್ ನ ಸ್ಟಾರ್ಟ್ ಮಾಡಿದ್ರು. ಯಾವ್ದು? ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮತಾ. ಬಹಿಷ್ಕೃತ್ ಭಾರತ್, ಸಮತಾ ಮತ್ತೆ ಮೂಕ್ ನಾಯಕ್ ಏನಿದೆ, ಅವರು ಈ 3 ನ್ಯೂಸ್ ಪೇಪರ್ ನ ಸ್ಟಾರ್ಟ್ ಮಾಡಿದ್ರು. ನಾನು ಇದನ್ನ ಭಾಗವಾಗೂ ಹೇಳ್ದೆ ನಿಮ್ಗೆ ಸ್ಲೋ ಆಗಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೀವು ಇದನ್ನ ಬರೀಬೇಕಾಗಿರುವಂತ ಪರಿಸ್ಥಿತಿ ಬರ್ಬೋದು. ಸೊ ಈ ಸ್ಪೆಲ್ಲಿಂಗ್ಸ್ ನ ಕಲೀರಿ. ಸೊ ಇದರ ಜೊತೆಗೆ ಇವರು ಒಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ ನ ಕೂಡ ಸೆಟಪ್ ಮಾಡಿದ್ರು. ಆಯ್ತಾ? ಹಿತಕರ್ಣಿ ಸಭಾ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ಈ ಇನ್ಸ್ಟಿಟ್ಯೂಷನ್ಸ್ ನ ಮೂಲಕ ಅವರು ಈ ಡಿಪ್ರೆಸ್ ಕ್ಲಾಸ್ಗೋಸ್ಕರ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಿ ರಿಮೈಂಡೆಡ್ ದ ಡಿಪ್ರೆಸ್ ಕ್ಲಾಸ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ ಟು ಇಕ್ವಾಲಿಟಿ. ಹೇಗೆ ಎಲ್ಲಾ ಜನಗಳು ಒಂದೇ ಸಮವಾಗಿದ್ದಾರೆ ಅಂತ ಒಂದು ಥಾಟ್ ನ ಅವರು ಈ ಡಿಪ್ರೆಸ್ ಕ್ಲಾಸ್ಗೆ ಕಮ್ಯುನಿಕೇಟ್ ಮಾಡಿದ್ರು. ಅಂಡ್ ಅವ್ರಿಗೆ ಜ್ಞಾಪಕ ಕೂಡ ಪಡಿಸಿದ್ರು. Work to undo the British divide and rule policy which divided the people further. ಸೊ ಆಮೇಲೆ ಈ ಬ್ರಿಟಿಷ್ ಅವ್ರು ತಂದಿರುವಂತಹ ಒಂದು ಇದೆಯಲ್ಲ, ಡಿವೈಡ್ ಮಾಡಿ ರೂಲ್ ಮಾಡಿ ಅಂತ, ಅದನ್ನ ಕೂಡ ಕಡಿಮೆ ಮಾಡಿ ಅದನ್ನ ಕೂಡ ತೆಗಿಯೋದಕ್ಕೋಸ್ಕರ ಟ್ರೈ ಮಾಡಿದ್ರು. ಬಿಕಾಸ್ ಅದರಿಂದ ಏನಾಗ್ತಿತ್ತು, ಜನಗಳನ್ನ ಇನ್ನ ಡಿವೈಡ್ ಮಾಡ್ತಿತ್ತು ಅದು.
ಇದರ ಬಿಟ್ಟು ಬೇರೆ ಏನೇನ್ ಕೆಲಸಗಳನ್ನ ಮಾಡಿದಾರೆ ಅವರು, ವಾಟ್ ಆರ್ ಹಿಸ್ ಅದರ್ ವರ್ಕ್ಸ್ ಅಂತ ಕೇಳಿದ್ರೆ, ಎಲೆಕ್ಟೆಡ್ ಟು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್. ಸೊ ಅದನ್ನ ನೋಟಿಸ್ ಮಾಡಿದ್ರು ಆಯ್ತಾ. ನೋಟಿಸ್ ಮಾಡಿದ್ಮೇಲೆ ಅವರು ಒಂಚೂರು ಲೆಜಿಸ್ಲೇಟಿವ್ ವರ್ಕ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ರು ಅಂತ ಅವ್ರಿಗೆ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಎಲೆಕ್ಟ್ ಆದ್ರು. ಸೊ ಅವ್ರನ್ನ ಚೇರ್ಮನ್ ಆಗಿ ಮಾಡಿದ್ರು. ಯಾವ್ದದ್ದು? ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದು ಡ್ರಾಫ್ಟಿಂಗ್ ಕಮಿಟಿಲಿ ಇವ್ರನ್ನ ಚೇರ್ಮನ್ ಆಗಿ ಕೂಡ ಮಾಡಿದ್ರು. Drew from examples of other nations, understood India's unique needs and drafted the fundamental rights in the Constitution of India. ಈ ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ ಅದನ್ನ ಡ್ರಾಫ್ಟ್ ಮಾಡೋದಲ್ಲಿ ಒಬ್ರು ಇವ್ರಾಗಿದ್ರು. ಇವ್ರ ಜೊತೆ ಸಾಕಷ್ಟು ಬೇರೆ ಜನಗಳು ಕೂಡ ಇದ್ರು. ಬಟ್ ಇವ್ರೇನ್ ಮಾಡಿದ್ರು ಅಂದ್ರೆ ಬೇರೆ ಬೇರೆ ದೇಶಗಳನ್ನ ನೋಡಿದ್ರು, ಅವರ ಒಂದು ಲರ್ನಿಂಗ್ಸ್ ನ ನೋಡಿದ್ರು, ಅದನ್ನ ನಮ್ಮ ಇಂಡಿಯಾಗೆ ಕನೆಕ್ಟ್ ಮಾಡ್ಕೊಂಡು ಈ ಒಂದು ಫಂಡಮೆಂಟಲ್ ರೈಟ್ಸ್ ಏನಿದೆ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಇವರು ಡ್ರಾಫ್ಟ್ ಮಾಡಿದ್ರು. ಅರ್ಥ ಆಯ್ತಾ? was chosen as the first law minister of India. So Dr. B.R. Ambedkar ಅವರು ಇದ್ದಾರೆ, ಅವ್ರ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಆರ್ ಕಂಟ್ರಿ ಇಂಡಿಯಾ. ಅವರ ಅಬ್ಸರ್ವೇಷನ್ಸ್ ಏನಿತ್ತು, ಡಾಕ್ಟರ್ ಅಂಬೇಡ್ಕರ್ ಅವರ ಅಬ್ಸರ್ವೇಷನ್ಸ್ ಬಗ್ಗೆ ಬರೀರಿ ಅಂದ್ರೆ ನೀವು ಇದನ್ನ ಬರಿಬೇಕಾಗುತ್ತೆ. ಮ್ಯೂಚುಯಾಲಿಟಿ ಆಫ್ ದ 3 ಆರ್ಗನ್ಸ್ ಆಫ್ ದ ಸ್ಟೇಟ್. ಸೊ ನಮ್ಮ ಸ್ಟೇಟ್ ಅಲ್ಲಿ 3 ಆರ್ಗನ್ ಏನಿದೆ ಅದು ಒಂದೊಂದರ ಜೊತೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಒಂದೊಂದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರು. ದ ಎಕ್ಸಿಕ್ಯೂಟಿವ್, ದ ಲೆಜಿಸ್ಲೇಟಿವ್ ಅಂಡ್ ದ ಜುಡಿಷಿಯರಿ. ಆಯ್ತಾ? ಸೊ ಆಮೇಲೆ ಏನಂದ್ರು, ಇದು 3 ಇರ್ಬೋದು, ಆದ್ರೆ ನಮ್ಮ ರೋಲ್ ಆಫ್ ಸಿಟಿಜನ್ಸ್ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಫ್ರೀ ಇಂಡಿಯಾ. ಸೊ ಈ ಒಂದು ಕಾನ್ಸೆಪ್ಟ್ಸ್ ನ ಕೂಡ ನಾನು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಎಲ್ಲ ಹೇಳಿದೀನಿ. ಸೊ ಅದನ್ನ ನೋಡಿ ಮಕ್ಕಳೇ. ಈ ಒಂದು ಅಬ್ಸರ್ವೇಷನ್ಸ್ ನ ಕೂಡ ಅವ್ರು ಮಾಡಿದ್ರು. ಹೇಗೆ? ಸತ್ಯಾಗ್ರಹ ಆಗಿರ್ಲಿ, ನಾನ್ ಕೋಆಪರೇಷನ್ ಆಗಿರ್ಲಿ, ಸಿವಿಲ್ ಡಿಸೊಬಿಡಿಯನ್ಸ್ ಆಗಿರ್ಲಿ, ಅದ್ ಹೇಗೆ ಒಂದು ಅನಾರ್ಕಿಗೆ ಒಂದು ಗ್ರಾಮರ್ ಆಗಿ ಉಳ್ಕೊಂಡ್ಬಿಡ್ತು ಅಂಡ್ ಅದು ನಮ್ಮ ಫ್ರೀ ಇಂಡಿಯಾಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಅವರು ಹೇಳಿದ್ರು. ಸೊ ಇವಾಗ ಇವರಿಷ್ಟು ಮಾಡಿರುವಂತ ಕೆಲಸಗಳ ಎಫೆಕ್ಟ್ ಏನಿತ್ತು ಆಯ್ತಾ? ಸೊ ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಫಾರ್ ಶೆಡ್ಯೂಲ್ ಕಾಸ್ಟ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಅಡ್ವಾನ್ಸ್ಮೆಂಟ್. ಸೊ ಮುಂಚೆ ಏನಾಗ್ತಿತ್ತು, ಶೆಡ್ಯೂಲ್ ಕಾಸ್ಟ್ ಅವ್ರುಗಳಿದ್ರಲ್ಲ, ಅವರ ಮೇಲೆ ಒಂದು ಅವ್ರೇನೋ ಗ್ರೋ ಆಗ್ಬೇಕು ಅಂದ್ರೆ ಅವರ ಒಂದು ಅವ್ರನ್ನೇ ಒಂದು ಥಾಟ್ಸ್ ನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದರ ಮೇಲೆ ಲೀಗಲ್ ಬಾರ್ಸ್ ಇರೋದು. ಸೊ ಇವ್ರು ಏನ್ ಮಾಡಿದ್ರು, ಅದನ್ನ ತೆಗೆದ್ರು. ದೇ ಹ್ಯಾವ್ ಆಕ್ಸೆಸ್ ಟು ಪಬ್ಲಿಕ್ ಸರ್ವಿಸಸ್. ಮುಂಚೆ ಏನಾಯ್ತು, ಪಬ್ಲಿಕ್ ಸರ್ವಿಸಸ್ಗೆ ಅವ್ರ ಆಕ್ಸೆಸ್ ಇರಲಿಲ್ಲ, ಗವರ್ಮೆಂಟ್ ಜಾಬ್ಸ್ ಅವ್ರಿಗೆ ಸಿಗ್ತಿರ್ಲಿಲ್ಲ. ಸೊ ಇದ್ರೇನಾಯ್ತು, ಇದರಿಂದ ಏನಾಯ್ತು, ಅವ್ರು ಇಷ್ಟೆಲ್ಲ ಮಾಡಿರೋದ್ರಿಂದ ಈ ಒಂದು ಆಕ್ಸೆಸ್ ನ ಅವ್ರಿಗೆ ಸಿಕ್ತು. ಸೊ ಅದ್ರ ಜೊತೆಗೆ ಅವರು ಈ ಶೆಡ್ಯೂಲ್ ಕಾಸ್ಟ್, ಡಿಪ್ರೆಸ್ ಕ್ಲಾಸ್ ಅಂತ ನಾವೇನಂತೀವಿ, ಅವ್ರಿಗೆ ಒಂದು ಹೈಯರ್ ಲರ್ನಿಂಗ್ಗೋಸ್ಕರ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಏನಾಯ್ತು, ಆ ಎನ್ರೋಲ್ಮೆಂಟ್ ನ ಕೂಡ ಅಲೋ ಮಾಡ್ತಿದ್ರು. ದೇ ಹ್ಯಾವ್ ಆಕ್ಯುಪೈಡ್ ಹೈ ಆಫೀಸಸ್ ಇನ್ ಸ್ಟೇಟ್, ಜಡ್ಜಸ್, ಅಂಬಾಸಿಡರ್ಸ್ ಅಂಡ್ ಗವರ್ನರ್ಸ್. ಸೊ ಇವಾಗ ಏನಾಯ್ತು, ಇವ್ರು ಮಾಡಿರುವಂತ ಕೆಲಸಗಳ ಇಂಪ್ಯಾಕ್ಟ್ ಆಗಿ ಜನಗಳಿಗೆ ಇವಾಗ ಡಿಪ್ರೆಸ್ ಕ್ಲಾಸ್, ಶೆಡ್ಯೂಲ್ ಕಾಸ್ಟ್ ಅಂತ ನಾವೇನಂತೀವಿ, ಅವ್ರಿಗೆ ನಮ್ಮ ಒಂದು ಗವರ್ಮೆಂಟ್ ಅಲ್ಲಿ ಕೂಡ ಕೆಲಸಗಳು ಸಿಕ್ತು ಆಸ್ ಜಡ್ಜಸ್ಸು, ಅಂಬಾಸಿಡರ್ಸು ಮತ್ತೆ ಗವರ್ನರ್ಸ್ ಆಗಿ. ಸೊ ಇವಾಗ ಇನ್ನ ಏನ್ ಉಳಿದಿದೆ, ಅವ್ರು ಹೇಳೋ ಪ್ರಕಾರ ಎಲ್ಲ ಮುಗ್ದಿಲ್ಲ, ಇನ್ನ ಒಂದು ಫೈಟ್ ಏನಿದೆ ನಡೀತಿದೆ. ಸೊ ಇನ್ನೇನ್ ಮುಗ್ದಿದೆ. ಸೊ ಮಚ್ ಟು ಬಿ ಡನ್ ಆನ್ ದ ಸೋಷಿಯಲ್ ಪ್ಲೇನ್. ಇನ್ನ ಅವ್ರಿಗೆ ಆ ಒಂದು ಸೋಷಿಯಲ್ ಸ್ಟೇಟಸ್, ಈಕ್ವಾಲಿಟಿ ಸಿಗೋದಕ್ಕೆ ಸಾಕಷ್ಟು ಕಾರ್ಯಗಳನ್ನ ನಾವು ಮಾಡ್ಬೇಕಾಗತ್ತೆ. ಸೊ ದೇರ್ ಕಂಟಿನ್ಯೂ ಟು ಬಿ ಸೆವರಲ್ ವೈಲೇಷನ್ಸ್ ಆಫ್ ದ ಲಾ. ನಮ್ಮ ಲಾ ಏನಿದೆ ಅದು ಪರ್ಫೆಕ್ಟ್ ಆಗಿಲ್ಲ ಅಂತಿದ್ದಾರೆ. ಇವಾಗ್ಲೂ ಕೂಡ ಸಾಕಷ್ಟು ಜಾಗಗಳಲ್ಲಿ ಆ ಒಂದು ಈಕ್ವಾಲಿಟಿ ನಡೀತಿಲ್ಲ. ಮೆಂಬರ್ಸ್ ಆಫ್ ದ ಶೆಡ್ಯೂಲ್ ಕಾಸ್ಟ್ ಅಂಡ್ ಟ್ರೈಬ್ಸ್ ಹ್ಯಾವ್ ಬೀನ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್. ಮುಂಚೆಗಿಂತ ಕಡಿಮೆ ಆಗಿರ್ಬೋದು, ಬಟ್ ಇವಾಗ್ಲೂ ಕೂಡ ಆ ಒಂದು ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ಸಾಕಷ್ಟು ಡಿಸ್ಕ್ರಿಮಿನೇಷನ್ ನಡೀತಿದೆ, ಭೇದ ಭಾವ ನಡೀತಿದೆ ಅಂತಾರೆ. ಡಾಕ್ಟರ್ ಅಂಬೇಡ್ಕರ್ಸ್ ವಿಷನ್ ವಿಲ್ ಬಿ ಕಂಪ್ಲೀಟ್ ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ದ ಸೊಸೈಟಿ. ಸೊ ಇವರ ಒಂದು ವಿಷನ್ ಏನಿದೆ ಅದ್ ಯಾವಾಗ ಕಂಪ್ಲೀಟ್ ಆಗತ್ತೆ, ಯಾವಾಗ ಅಂದ್ರೆ ಪೂರ್ತಿ ನಮ್ಮ ಸಮಾಜದಲ್ಲಿ ಇರುವಂತಹ ಪ್ರತಿ ಒಂದು ಮನುಷ್ಯವನ್ನ ನಾವ್ ಯಾವಾಗ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಲ್ಲ, ಆವಾಗ ಅವರ ಒಂದು ಈ ವಿಷನ್ ಕಂಪ್ಲೀಟ್ ಆಗತ್ತೆ. ಸೊ ಇವರ ಜೊತೆಗೆ ಸಾಕಷ್ಟು ಜನಗಳು ಕೂಡ ಕಾಸ್ಟ್ ಸಿಸ್ಟಮ್ ಅಗೇನ್ಸ್ಟ್ ಮಾತಾಡಿದ್ದಾರೆ. ಇದನ್ನ ಕೇಳ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ತಿಳ್ಕೊಳ್ಳಿ. ಬುದ್ಧ ಏನಂತಾರೆ ಅಂದ್ರೆ, ದ ಓನ್ಲಿ ವ್ಯಾಲಿಡ್ ಡಿವಿಷನ್ ಇನ್ ದ ಸೊಸೈಟಿ ಆರ್ ಬಿಟ್ವೀನ್ ದೋಸ್ ಹೂ ಆರ್ ನೋಬಲ್ ಅಂಡ್ ಹೋಲ್ಸಮ್ ಅಂಡ್ ದೋಸ್ ಹೂ ಆರ್ ಇಗ್ನೋಬಲ್ ಅಂಡ್
ಅನ್ಹೋಲ್ಸಮ್. ಯಾರು ನೋಬಲ್ ಆಗಿದ್ದಾರೆ, ಸತ್ಯವಂತರಾಗಿದ್ದಾರೆ, ಅವರ ಅವರು ಮತ್ತೆ ಯಾರು ಅಸತ್ಯವಂತರಾಗಿದ್ದಾರಲ್ಲ ಅವರಿಬ್ರು ಮಧ್ಯ, ಸುಳ್ಳು ಹೇಳ್ತಾರಲ್ಲ ಅವರಿಬ್ರು ಮಧ್ಯೆ ಇರುವಂತಹ ಡಿವಿಷನ್ ಮಾತ್ರ ಇರೋದು, ಇನ್ಯಾವುದೇ ಒಂದು ವ್ಯಾಲಿಡ್ ಡಿವಿಷನ್ ಇಲ್ಲ ಅಂತ ಬುದ್ಧ ಹೇಳ್ತಾರೆ. ತಮಿಳ್ ಪೋಯಿಟಸ್ ಸವಾಯಿ ಅವ್ರು ಕೂಡ ಹೇಳ್ತಾರೆ, ದೇರ್ ಆರ್ ಓನ್ಲಿ 2 ಕಾಸ್ಟ್ ಇನ್ ದ ವರ್ಲ್ಡ್. ಎರಡೇ ಕಾಸ್ಟ್ ಇದೆ ನಮ್ಮ ಒಂದು ವರ್ಲ್ಡ್ ಅಲ್ಲಿ. ಒಂದು ಚಾರಿಟಬಲ್ ಹೂ ಗಿವ್, ಯಾರು ದಾನ ಮಾಡ್ತಾರಲ್ಲ ಅವರು, ಅಂಡ್ ಆರ್ ಸುಪೀರಿಯರ್, ಅವರು ದೊಡ್ಡವರು ಅಂದ್ರೆ ಅವರು ಸುಪೀರಿಯರ್ ಆಗಿರ್ತಾರೆ. ಅಂಡ್ ಮೈಸರ್ಸ್, ಯಾರು ಜಿಪ್ಪಂಡ್ರಾಗಿರ್ತಾರಲ್ಲ ಅವರು ಇನ್ನೊಂದು ಕಾಸ್ಟ್. ಹೂ ಡೋಂಟ್ ಗಿವ್ ಅಂಡ್ ಆರ್ ದೇರ್ ಫೋರ್ ಇನ್ಫೀರಿಯರ್, ಅವ್ರು ಕೊಡಲ್ಲ ಅಂಡ್ ಅದಕ್ಕೆ ಅವರು ಇನ್ಫೀರಿಯರ್ ಆಗಿ ಇರ್ತಾರೆ. ಅದ್ರ ಜೊತೆಗೆ ಮಹಾತ್ಮ ಗಾಂಧಿ ಅವರು ಕೂಡ ಡಿಪ್ರೆಸ್ ಕ್ಲಾಸ್ ನ ಅಪ್ಲಿಫ್ಟ್ ಮಾಡೋದಕ್ಕೆ ಸಾಕಷ್ಟು ಮಾಡಿದ್ದಾರೆ. ಅಂಡ್ ಅವರು ಡಿಪ್ರೆಸ್ ಕ್ಲಾಸ್ ನ ಹರಿಜನ್ಸ್ ಅಂತ ಟರ್ಮ್ ಮಾಡಿದ್ದಾರೆ. ಸೊ ಅವ್ರೇನಂದ್ರು ಅಂದ್ರೆ, ಹಿ ಆಲ್ಸೋ ರಿಮೈಂಡೆಡ್ ದಿ ಹೈಯರ್ ಕಾಸ್ಟ್ ಆಫ್ ದ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ ಕ್ಲಾಸ್. ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರು, ನೀವು ಹೈಯರ್ ಕಾಸ್ಟ್ ಆಗಿದ್ರೆ ನಿಮ್ಮ ಒಂದು ಡ್ಯೂಟಿ ಕೂಡ ಇದೆ ಈ ಡಿಪ್ರೆಸ್ ಕ್ಲಾಸ್ ಮೇಲೆ ಅಂತ. ಅನ್ಫಾರ್ಚುನೇಟ್ಲಿ ದ ಕಾಸ್ಟ್ ಸಿಸ್ಟಮ್ ರಿಮೈನ್ಸ್ ಫರ್ಲಿ ಎಂಟ್ರೆಂಚ್ಡ್. ಇವತ್ತಿಗೂ ಕೂಡ ನಮ್ಮ ಒಂದು ಸೊಸೈಟಿಲಿ ಕಾಸ್ಟ್ ಸಿಸ್ಟಮ್ ಏನಿದೆ ಅದು ಸಾಕಷ್ಟು ಡಿಸಿಷನ್ಸ್ ನ ಡ್ರೈವ್ ಮಾಡುತ್ತೆ. ಅಂಡ್ ಇವಾಗ್ಲೂ ಕೂಡ ಅದು ನಮ್ಮ ಸೊಸೈಟಿಯ ಒಂದು ಭಾಗವಾಗಿ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಅದರ್ ಮೆನ್ಷನ್ಸ್, ಇದ್ರ ಜೊತೆಗೆ ಈ ಒಂದು ಎಸ್ಸೆಲಿ ಸುಮಾರು ಜನಗಳನ್ನ ಮೆನ್ಷನ್ ಮಾಡಿದ್ದಾರೆ. ಒಂದು ಜವಾಹರ್ಲಾಲ್ ನೆಹರು, ಅವ್ರೇನ್ ಮಾಡ್ತಾರೆ, ಡಾಕ್ಟರ್ ಅಂಬೇಡ್ಕರ್ನ ಲಾ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಅರ್ಥ ಆಯ್ತಾ? and gave a moving address at the time of his passing. ಸೊ ಅವರು ತೀರ್ಕೊಂಡಾಗ, ಡಾಕ್ಟರ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ನಮ್ಮ ಜವಾಹರ್ಲಾಲ್ ನೆಹರು ಅವ್ರು ಏನಿದ್ದಾರೆ ಅವರು ಒಂದು ದೊಡ್ಡ ಸ್ಪೀಚ್ ನ ಕೊಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ. ಆ ಸ್ಪೀಚ್ ನ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ನೋಡ್ಕೊಳ್ಳಿ ಮಕ್ಳೇ, ಹೆಲ್ಪ್ ಆಗುತ್ತೆ. ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಅವರು, KM ಮುನ್ಷಿ ಅಂಡ್ N ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರು ಸಾಕಷ್ಟು ಕಾಂಟ್ರಿಬ್ಯೂಷನ್ ನ ಮಾಡಿದ್ರು. ನಾ ಹೇಳಿದ್ನಲ್ಲ, ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ ಅದನ್ನ ಡ್ರಾಫ್ಟ್ ಮಾಡುವಾಗ ಇವರಿಷ್ಟು ಜನ ಕೂಡ ಡ್ರಾಫ್ಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. BN ರಾವ್ ಅಂತ ನಾವೇನಂತೀವಿ, ಅವರು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿದ್ರು. ಅವರು ಕೂಡ ಈ ಡ್ರಾಫ್ಟಿಂಗ್ ಕಮಿಟಿಲಿ BR ಅಂಬೇಡ್ಕರ್ನ ಅಸಿಸ್ಟ್ ಮಾಡಿದ್ರು ಅಥವಾ ಏಡ್ ಮಾಡಿದ್ರು. ಅರ್ಥ ಆಯ್ತಾ ಮಕ್ಳೇ? ಸೊ ಇದರ ಜೊತೆಗೆ ನಾವು ಈ ಒಂದು ಸಮ್ಮರಿಯ ಅಂತ್ಯಕ್ಕೆ ಬಂದಿದ್ದೀವಿ. ಖಂಡಿತ ಹೋಗಿ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡಿ ಅಂಡ್ ಈ ಒಂದು ಡಾಕ್ಯುಮೆಂಟ್ ಜೊತೆ ಅಟ್ಯಾಚ್ ಆಗಿರುವಂತಹ, ಈ ಒಂದು ವಿಡಿಯೋ ಜೊತೆ ಅಟ್ಯಾಚ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ನ ಕೂಡ ರೆಫರ್ ಮಾಡಿ. ನಮ್ಮ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆ ಸಬ್ಜೆಕ್ಟ್ಸ್ ನ ಕೂಡ ರೆಫರ್ ಮಾಡಿ. ಓಕೆನಾ ಮಕ್ಕಳೇ? ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.